ವಲ್ಲಭ ಶ್ರೀ ಅಣ್ಣಮ್ಮದೇವಿ ಆಗಮನ ಮುಖ್ಯ ಗಣ್ಯ ವ್ಯಕ್ತಿಗಳೊಂದಿಗೆ ಸಂಜೆ 6 ಗಂಟೆಗೆ ರಸಸಂಜೆ ಕಾರ್ಯಕ್ರಮ ಇರುತ್ತೆ. 101 ದೇವರುಗಳ ಮೆರವಣಿಗೆ ಇದೆ. 101 ದೇವರುಗಳ ಕಾರ್ಯಕ್ರಮ ಇದೆ. ಇದೇ ಆರೇಕಲ್ ಆಟದ ಮೈದಾನದಲ್ಲಿ ASP ಗ್ರೌಂಡ್ ನಲ್ಲಿ 101 ದೇವರುಗಳ ಆಗಮನ. ಆರೇಕಲ್ ನಗರದಲ್ಲಿ 101 ದೇವರ ಉತ್ಸವ ಇದೆ. ದಯವಿಟ್ಟು ASP ಆಟದ ಮೈದಾನದಲ್ಲಿ ಕಾರ್ಯಕ್ರಮ ಕಾರ್ಯ ಮಾಡ್ಕೊಡ್ರಿ. ಮುತ್ತಿನ ಪಲ್ಲಕ್ಕಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದು ಕರ್ನಾಟಕದ ಇತಿಹಾಸದಲ್ಲೇ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ದಿನ. ಯಾಕಂದರೆ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲೂ ಸಹ ಈ ರೀತಿಯಾದ ಮುತ್ತಿನ ಪಲ್ಲಕ್ಕಿ ಇರ್ಬೋದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನಮ್ಮ ಆನೇಕಲ್ ಭಾಗದ ಸುಮಾರು ಹಳ್ಳಿಗಳಲ್ಲಿ ಈ ಒಂದು ಕಾರ್ಯಕ್ರಮ ಈ ಒಂದು
ಕಾರ್ಯಕ್ರಮ ಮತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇಂಥವರು ಎಲ್ಲ ಸೇರಿ ಒಗ್ಗಟ್ಟುವಾಗಿ ಸೇರಿ ಇವತ್ತು ಈ ಒಂದು ಸಂಘದ 2ನೇ ವರ್ಷದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದು ಹೆಚ್ಚಿನ ಮಟ್ಟದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಇವರು ಒಗ್ಗಟ್ಟಿನಿಂದ ಇವರ ಮೂಲಭೂತ ಸೌಕರ್ಯಗಳು ಮತ್ತು ಇದರ ಅಭಿವೃದ್ಧಿಗೆ ಸರ್ಕಾರ ಸಹಕಾರ ನೀಡಬೇಕು. ತಾಲೂಕಿನ ಮುತ್ತಿನ ಪಲ್ಲಕ್ಕಿ ಮತ್ತು ರಥ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು 2ನೇ ವರ್ಷದ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ನಮ್ಮ ಮಿತ್ರರುಗಳು ಸಂಘವನ್ನು ಕಟ್ಟಿ ಇವತ್ತು 2ನೇ ವರ್ಷದ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಈಗಾಗಲೇ ನಮ್ಮ ಶಾಸಕರು ಎಂಪಿಗಳು ಎಲ್ಲ ಬಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಹೋಗಿದ್ದಾರೆ. ಈಗ ವೇದಿಕೆ ಮೇಲೆ ನಮ್ಮ ನೆಚ್ಚಿನ ನಾಯಕರು, ನಮ್ಮ BJP ಮಂಡಲದ ಅಧ್ಯಕ್ಷರಾದ ಮುನ್ರಾಜ್ ಅವರು ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ಯಾಕೆಂದರೆ ಇಡೀ ಬಳ್ಳಾರಿ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಎಲ್ಲ ಡಿಸ್ಟಿಕ್ಗಳಿಂದ ನಮ್ಮ ತಾಲೂಕಿನ ಪಲ್ಲಕ್ಕಿ ಮುತ್ತಿನ ಪಲ್ಲಕ್ಕಿಗೆ ಇವರ ಆರ್ಡರನ್ನು ಕೊಡೋದಕ್ಕೆ ಇಲ್ಲಿ ಬರ್ತಾರೆ. ನಮ್ಮ ಇಲ್ಲಿಂದ ಇಡೀ ರಾಜ್ಯದಾದ್ಯಂತ ಸುತ್ತಾಡ್ತಾ ಇರುವಂಥ ನಮ್ಮ ಅಣ್ಣ ತಮ್ಮಂದಿರಿಗೆ ನಾನು ಅವ್ರಿಗೆ ಧನ್ಯವಾದ ಹೇಳಬೇಕಾಗುತ್ತೆ. ಅದೇ ರೀತಿ 2ನೇ ವರ್ಷದ ಮುತ್ತಿನ ಪಲ್ಲಕ್ಕಿ ಮತ್ತು ರಥ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಇವತ್ತು ಅತಿ ವಿಜೃಂಭಣೆಯಿಂದ 2ನೇ ಬಾರಿ 101 ಪಲ್ಲಕ್ಕಿಗಳ ಉತ್ಸವವನ್ನು ಇವತ್ತು ನಮ್ಮ ತಾಲೂಕಿನ ಒಂದು ಅತ್ಯುನ್ನತ ಮಟ್ಟಕ್ಕೆ ಅಂತಾರಾಜ್ಯಗಳಲ್ಲಿ ಸಹ ಇದೇ ಪಲ್ಲಕ್ಕಿ ಆನೇಕಲ್ ತಾಲೂಕಿನಿಂದ ಹೋಗಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ನಮ್ಮ ತಾಲೂಕಿನ ಕೀರ್ತಿಯನ್ನು ಎತ್ತಿಡ್ತಿರ್ತಕ್ಕಂತಹ ಈ ಸಂಘಕ್ಕೆ ನಾನು ವೈಯಕ್ತಿಕವಾಗಿ ಹಾಗೂ ನಾಗರಿಕರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಹ ತಿಳಿಸ್ತೇನೆ. ಅದೇ ರೀತಿ ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡ್ತಾ ಇದ್ವಿ, ಎತ್ತಿನ ಗಾಡಿಗಳಲ್ಲಿ ನಮ್ಮ ಕರ್ಪೂರು ಗ್ರಾಮ ಪಂಚಾಯಿತಿಯಲ್ಲಿ ಯಥೇಚ್ಛವಾಗಿ ನಮ್ಮ ಏನು ಪಲ್ಲಕ್ಕಿಯ ಒಂದು ಗ್ರಾಮ, ಅದು ಪಲ್ಲಕ್ಕಿಗಳ ನಾಡು ಅಂತ ಹೇಳ್ಬೋದು ನಮ್ಮ ಕರ್ಪೂರು ಪಂಚಾಯಿತಿಯನ್ನ. ನಮ್ಮ ಪಂಚಾಯಿತಿಯಲ್ಲಿ ಎತ್ತಿನ ಗಾಡಿಗಳಲ್ಲಿ ಕಟ್ಕೊಂಡು ಒಂದು ದೇವರ ಉತ್ಸವಗಳಿಗೆ ಪಾಲ್ಗೊಳ್ಳುವುದರಲ್ಲಿ ಯಥೇಚ್ಛವಾಗಿ ಪಾಲ್ಗೊಳ್ತಾ ಇದ್ರು. ಅದೇ ಮುಂದಿನ ತಿಂಗಳಲ್ಲಿ ಇವತ್ತು ವಾಹನಗಳ ಮುಖಾಂತರ ಈ ಪಲ್ಲಕ್ಕಿಯನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ಏನು ನಮ್ಮ ರಥಗಳು ನಗರದ ವ್ಯಾಪ್ತಿಗಳಲ್ಲಿ ಓಡಾಡ್ತಂಥ ಸಂದರ್ಭದಲ್ಲಿ ಈ ಸಾರಿಗೆ ಇಲಾಖೆಗಳವರು ಅವ್ರನ್ನ ಅಡ್ಡ ಹಾಕಿ ಅವರಿಂದ ಹಣ ವಸೂಲಿ ಮಾಡ್ತಿರ್ತಕ್ಕಂತಹ ಒಂದು ವಿಪರ್ಯಾಸ ಸಹ ಈ ರಾಜ್ಯದಲ್ಲಿ ಕಾಣ್ತಾ ಇದ್ದೇವೆ. ಅದೇ ರೀತಿ ದೇವರ ಉತ್ಸವಗಳಿಗೆ ಹೋಗುವಂತಹ ರಥಗಳು ಈ ಮಾಲೀಕರಿಂದ ನಾವು ದೇವರುಗಳನ್ನ ಅತಿ ವಿಜೃಂಭಣೆಯ ಒಂದು ಅಲಂಕಾರದಲ್ಲಿ ಕಣ್ಣುಗಳಲ್ಲಿ ನೋಡುವಂತಹ ಒಂದು ಅವಕಾಶವನ್ನ ಈ ಮುತ್ತಿನ ಪಲ್ಲಕ್ಕಿ ಮಾಲೀಕರು ಒದಗಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಮುತ್ತಿನ ಪಲ್ಲಕ್ಕಿ ಸಹ ಯಾವುದೇ ಸಾರಿಗೆ ಇಲಾಖೆಯಿಂದ ಯಾವುದೇ ಅನುಮತಿ ಇಲ್ಲದಿರ ಅವ್ರನ್ನ ಯಾರೂ ಸಹ ಅಡ್ಡ ಹಾಕ್ತಿರೋ ರೀತಿ ಒಂದು ಆದೇಶವನ್ನು ಹೊರಡಿಸಬೇಕು ಅಂತ ಈ ವೇದಿಕೆ ಮುಖಾಂತರ ಸರ್ಕಾರವನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ.
ಜನಪ್ರಿಯ ಶಾಸಕರು ಮಾನ್ಯ ಶಿವಣ್ಣನವರ ಗಮನಕ್ಕೆ ನಾನು ಕಳೆದ ವರ್ಷ ಇದೇ ಸ್ಥಳದಲ್ಲಿ ಅವರಿಗಿರುವಂಥ ಅನೇಕ ಸಮಸ್ಯೆಗಳ ಬಗ್ಗೆ ತಾವು ದಯವಿಟ್ಟು ಸ್ವಲ್ಪ ಗಮನ ಹರಿಸಬೇಕು. ನಮ್ಮ ಘನ ಸರ್ಕಾರದ ಪ್ರತಿನಿಧಿಯಾಗಿ ನೀವು ಪ್ರಾಶಸ್ತ್ಯ ಆಧಾರದ ಮೇಲೆ ಅವರಿಗಿರುವಂಥ 10 ಹಲವಾರು ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇರ್ಬೋದು, ಇನ್ನಿತರ 10 ಹಲವಾರು ಸಮಸ್ಯೆಗಳು ಏನಿದೆ ಆ ಸಂಬಂಧಪಟ್ಟಂಥ ಆ ಸಂಘದ ಪದಾಧಿಕಾರಿಗಳು ಏನು ತಮ್ಮ ಗಮನಕ್ಕೆ ತರ್ತಾರೆ ಅದನ್ನು ಎಲ್ಲವನ್ನೂ ಮಾಡಲಿಕ್ಕಾಗಲ್ಲ. ಆ್ಯಂಟಿ ಪಾಲಿಸಿ ಮ್ಯಾಟರ್ ಆಗಿದ್ರೆ ಅದು ಮಾಡಲಿಕ್ಕಾಗಲ್ಲ. ಆದರೆ ಮಾಡಲಿಕ್ಕೆ ಅನುಕೂಲ ಆಗಿರುವಂಥ ಪ್ರಾಶಸ್ತ್ಯ ಆಧಾರದ ಮೇಲೆ ಅಂದರೆ ಪ್ರಿಫರೆನ್ಷಿಯಲ್ ಆರ್ಡರಲ್ಲಿ ನಿಮ್ಮೆಲ್ಲ ಎಲ್ಲ ಸಮಸ್ಯೆಗಳು ಒಂದೇ ಬಾರಿಗೆ ಆಗಲ್ಲ. ಒಂದೊಂದೇ ಸಮಸ್ಯೆಗಳನ್ನು ನಮ್ಗೆ ಪರಿಹಾರ ಮಾಡಿ ನಿಮ್ಮ ಒಂದು ಈ ಪರಂಪರೆ ಅಳಿಯದೆ ಉಳಿದು ಬೆಳಗಬೇಕ್ರಿ. ಈ ಪಲ್ಲಕ್ಕಿಗಳ ಒಂದು ಪರಂಪರೆ ನಮ್ಮ ಮುಂದಿನ ಸಮಾಜಕ್ಕೆ ಅಂದು ಇಂದು ಮುಂದೆ ಎಂದೆಂದು ಚಿರಸ್ಥಾಯಿಯಾಗಿ ಉಳಿಸುವಂಥ ಕಾಯಕ ನಮ್ಮ ಜನಪ್ರಿಯ ಶಾಸಕರು ಸರ್ಕಾರದ ಪ್ರತಿನಿಧಿಗಳಾಗಿ ನಿಮ್ಮೆಲ್ಲರ ಆತ್ಮೀಯರಾಗಿ ಆ ಒಂದು ಸಂಘದ ಪದಾಧಿಕಾರಿಗಳು ಏನು ಬೇಡಿಕೆ ಇಡ್ತಾರೆ ಅದನ್ನು ತಾವು ಕೂಲಂಕಷವಾಗಿ ಪರಿಗಣನೆ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಸಂಬಂಧಪಟ್ಟಂಥ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅವರ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿ ಆ ಕುಟುಂಬದಲ್ಲೇ ಅಧ್ಯಯನ ಮಾಡ್ತಾ ಇರುವಂಥ ಮಕ್ಕಳ ಶಿಕ್ಷಣಕ್ಕಾಗಲಿ ಅವರ ವೃತ್ತಿ ಹಾಗೆ ಮುಂದುವರಿಯಲಿಕ್ಕಾಗಲಿ ಅವರ ಜೀವನೋಪಾಯಕ್ಕಾಗಲಿ ತಾವು ಪ್ರೋತ್ಸಾಹ ಕೊಡ್ತಿರೋಂಥ ಈ ಮೂಲಕ ಸಂಘದ ಪರವಾಗಿ ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಮಹನೀಯರು ಮತ್ತು ವೇದಿಕೆ ಮುಂದಿರುವ ಎಲ್ಲರ ಪರವಾಗಿ ಮಾನ್ಯ ಶಾಸಕರಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ. ಪಲ್ಲಕ್ಕಿಗಳನ್ನೇ ನಂಬಿಕೊಂಡಿರ್ತಕ್ಕಂಥ ಕುಟುಂಬಗಳು ಸಾಕಷ್ಟಿದೆ. ಅದಕ್ಕೆ ಯಾವುದೇ ಒಂದು ಪರಿಹಾರ ಇಲ್ಲ, ಅವರಿಗೇನು ಸಹಾಯಧನ ಇಲ್ಲ. ಅಥವಾ ಆ ಕಲಾವಿದರಿಗೆ ಈಗ ಅನೇಕ ಕಲಾವಿದರಿಗೆ ಪೆನ್ಷನ್ ಬರುತ್ತೆ, ಸಾಕಷ್ಟು ಅನುಕೂಲಗಳನ್ನು ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಆದರೆ ವಿಶೇಷ ಪಲ್ಲಕ್ಕಿ ಮಾಡ್ತಕ್ಕಂಥ ಕಲಾವಿದರಿಗೆ ಯಾವುದೇ ಒಂದು ಪರಿಹಾರ ಇಲ್ಲವೇ ಇಲ್ಲ. ಅದಕ್ಕೆ ನಾನು ಶಾಸಕರಿದ್ದಾರೆ, ಈಗ ಸರ್ಕಾರ ಇದೆ, ಇದೊಂದು ಆನಂದ. ಯಾಕಂದರೆ ಪಲ್ಲಕ್ಕಿಗಳ ತವರೂರೇನೆ ಆನೆಕಲ್ಲು ಅಂತ ಹೇಳಿದ್ರೆ ತಪ್ಪಾಗಲಾರದು. ಆನೆಕಲ್ಲು ಅಂದರೆ ಪಲ್ಲಕ್ಕಿಗಳ ಊರು, ಎಲ್ಲಿ ಇಷ್ಟೊಂದು ಇಲ್ಲ. ಆಮೇಲೆ ಇದು ಮರಿ ಹಾಕಿರೋದಷ್ಟೇ. ನಾನು ಹೇಳಿದ್ನಲ್ಲ, ನಮ್ಮ 3 ಊರು ಮಾತ್ರ ಮೊದಲು ಪಲ್ಲಕ್ಕಿ ಇತ್ತು, ಈಗಾಗಲೇ 100 ಹಳ್ಳಿಗಳಾಗಿದೆ. ಹಂಗಾಗಿ ಈ ಒಂದು ಕುಟುಂಬಗಳಿಗೆ ಏನಾದರೂ ಒಂದು ಸಹಾಯ ಮಾಡುವಂಥ ಒಂದು ಅವಕಾಶನ ಶಾಸಕರು ಕಲಿಸ್ಕೊಡ್ಬೇಕು. ಮುತ್ತಿನ ಪಲ್ಲಕ್ಕಿ ಮತ್ತು ರಥ ಮಾಲೀಕರ ಕ್ಷೇಮ ಅಭಿವೃದ್ಧಿ ಸಂಘದ ಏನು ಈ ಒಂದು 101 ಪಲ್ಲಕ್ಕಿಯ 2ನೇ ವರ್ಷದ ಸಮಾರಂಭಕ್ಕೆ ಆಗಮಿಸ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರೇ ಹಾಗೂ ಶ್ರೀನಿವಾಸ್ ಅವರೇ, ಸ್ನೇಹಿತರಾದಂಥ ಪುರಸಭೆ ಮಾಜಿ ಅಧ್ಯಕ್ಷರಾದಂಥ ಪದ್ಮನಾಭ ಅವರೇ, ಗುರುಬ್ರಹ್ಮ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ GM ಸರ್ ಅವರೇ, ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪುರಸಭೆಯ ಸದಸ್ಯರುಗಳೇ ಮತ್ತು ವಿವಿಧ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು, ಯಾರು ಅನ್ನತ ಭಾವಿಸಬಾರ್ದು. ಈ ಒಂದು ಪಲ್ಲಕ್ಕಿಗಳು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಒಂದು ಗಣೇಶ ಹಬ್ಬ ಆಗಲಿ ಅಥವಾ ಏನೇ ಒಂದು ಕಾರ್ಯಕ್ರಮ ಆಗಲಿ, ಆ ಒಂದು ಮೆರುಗನ್ನು ತರುವಂಥದ್ದೇ ಪಲ್ಲಕ್ಕಿಗಳು. ಈಗ ಸ್ವಲ್ಪ ಆಧುನಿಕ ಡಿಜಿಟಲ್, ಈಗ ಹಿಂದೆನೇ ನಮ್ಮ LED ಸ್ಕ್ರೀನು ಅದು ಇದು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಕಾಂಪಿಟೇಷನ್ ಕೊಡುವಂಥ ಪದ್ಧತಿ ಆಗಿದೆ. ದಯವಿಟ್ಟು ನಾನು ಈಗ ನಮ್ಮ ಎಲ್ಲನೂ ಇರಬೇಕು, ಆದರೆ ನೀವು ಹಿಂದೆ ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಕೂಡ ತಮ್ಮ ಪಲ್ಲಕ್ಕಿದೆ ಮಾಡಬೇಕು. ಅದು ಒಂದು ವಿನ್ಯಾಸ ಮಾಡಿ ಮುಂದೆ ಆಗುವಂಥ ಕಾರ್ಯಕ್ರಮಗಳಿಗೆ ತಾವೇ ಒಂದು ದಿಕ್ಸೂಚಿಯನ್ನು ಬರೀಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮುತ್ತಿನ ಪಲ್ಲಕ್ಕಿಯ ಎಲ್ಲ ಕ್ಷೇಮಾಭಿವೃದ್ಧಿ ಸಂಘದ ಮಾಲೀಕರಿಗೆ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಸಂಸ್ಥಾನ ಮಠದ ಶಿವಾಚಾರ್ಯ ಸ್ವಾಮೀಜಿಗಳು ಸಹ ಈ ಕಾರ್ಯಕ್ರಮದ ಸಾನ್ನಿಧ್ಯಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಬಂಧುಗಳೇ, ತಾಲೂಕಿನಾದ್ಯಂತ ಬಂದಿರತಕ್ಕಂಥ ಪಲ್ಲಕ್ಕಿ ಸಮುದಾಯದವರನ್ನು ಪ್ರೋತ್ಸಾಹ ಮಾಡುವಂಥ ತಮ್ಮಗಳೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಪಲ್ಲಕ್ಕಿ ಏನಿವತ್ತು ನಾವು ನೋಡ್ತಾ ಇದ್ದೀವಿ, ನಾನು ಈಗ ಶಾಸಕರ ಹತ್ರ ಮಾತಾಡ್ತಾ ಇದ್ದೆ. ಮಾತಾಡುವಂಥ ಸಂದರ್ಭದಲ್ಲಿ ನನಗೊಂದು ನೆನಪು ಬಂತು. ಚೌಡೇಶ್ವರಿ ಅಮ್ಮನವರ ಕಾರ್ಯಕ್ರಮ ಏನು ವಿಜಯದಶಮಿ ನಡೆಯುತ್ತೆ, ಈಗ ಆ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಮನೆ ಮಾತಾಗಿದೆ. ಅದೇ ರೀತಿ ಹಿಂದೆ ನಮ್ಮ ಆನೇಕಲ್ಲಲ್ಲಿ ಏನು ಕರಗ ನಡೀತಾ ಇತ್ತು, ಬೆಂಗಳೂರು ಕರಗವನ್ನು ಮೀರಿಸಿ ಪ್ರಸಿದ್ಧಿಯಾದಂಥ ಕರಗ ನಮ್ಮ ಆನೇಕಲ್ ತಾಲೂಕಲ್ಲಿ ನಡೀತಾ ಇತ್ತು. ಅದೇ ರೀತಿ ಇವತ್ತು ಪಲ್ಲಕ್ಕಿಗಳು ನೋಡ್ತಾ ಇದ್ರೆ ನಮ್ಮ ಕೆಂಪಣ್ಣವರದು ಚಂದ್ರಲೋಕ ಅಲ್ಲ, ಇದು ದೇವಲೋಕನೇ ಇಳಿದು ಬಂದು ಇಲ್ಲಿ ಕೂತಿದೆ. ಇಲ್ಲಿ
ಎಲ್ಲ ದೇವತೆಗಳು ಮುಕ್ಕೋಟಿ ದೇವತೆಗಳು ಇವತ್ತು ನಮಗೆ ದರ್ಶನವನ್ನ ಕೊಡ್ತಾ ಇದ್ದಾರೆ. ಇಂಥ ಭಾಗ್ಯ ಯಾರಪ್ಪ ಕಲಿಸಿದ್ದು ಅಂತ ಹೇಳಿದ್ರೆ ಆ ಪಲ್ಲಕ್ಕಿಯ ಮಾಲೀಕರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಬಂಧುಗಳೇ. ಇವತ್ತು ಊರುಗಳಲ್ಲಿ ಜಾತ್ರೆಗಳು ಮಾಡುವಂತ ಸಂದರ್ಭದಲ್ಲಿ ನಾವು ಹಿಂದೆ ಏನ್ ಮಾಡ್ತಾ ಇದ್ರಿ, ನಾನು ಬಾಲ್ಯ ಜೀವನದಲ್ಲಿ ನೋಡಿದ್ದು, ದೇವರನ್ನ ನಾವು ಒಂದು ಹಲಗೆ ಮೇಲೆ ತಗೊಂಡೋಗ್ಬೇಕಾದ್ರೆ ಈ ಪೆಟ್ರೋಲ್ ಸಿಕ್ಕೊಂತ ಇದ್ವಿ. ಹಾಗೆ ಈ ರೀತಿ ನಮಗೆ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಪಲ್ಲಕ್ಕಿಗಳು ಸಹ ಇರಲಿಲ್ಲ. ಆಗ ಈಗ ನಮ್ಮ ಕೆಂಪಣ್ಣವ್ರು ಹೇಳಿದಾಗ 40 ವರ್ಷಗಳ ಹಿಂದೆ ಈ ಪಲ್ಲಕ್ಕಿಯನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ನಮ್ಮ ವಿಶ್ವಕರ್ಮ ಸಮಾಜದವರು ಈ ಪಲ್ಲಕ್ಕಿಯನ್ನ ತಂದಿದ್ರು ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ. ಅದು ಗುಮ್ಲಾಪುರ ಇರ್ಬೋದು, ಆನೇಕಲ್ ಇರ್ಬೋದು, ನಮ್ಮ ಕರ್ಪೂರ್ ಇರ್ಬೋದು, ಸಮಂದೂರು ಇರ್ಬೋದು. ಇವತ್ತು ನಮ್ಮ ಸಮಾಜದಲ್ಲಿ 5 ಕಸುಬುಗಳನ್ನ ಮಾಡ್ತಾ ಇದ್ರೂ ಸಹ ಇವತ್ತೇನೋ ನಮ್ಮ ಮಾಸ್ಟರ್ ಹೇಳಿದ್ರು ಕುಶಲಕರ್ಮಿಗಳು ಅಂತ. ಇಂಥ ಒಂದು ಸೂಕ್ಷ್ಮವಾದಂಥ ಕಲೆಯನ್ನ ಕಲಿಸಿದ್ಯಾರಪ್ಪ ಅಂತ ಹೇಳಿದ್ರೆ ಅದು ನಮ್ಮ ವಿಶ್ವಕರ್ಮ ಸಮಾಜದವರು ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಏನು ಒಂದು ರಥೋತ್ಸವ ಆಗ್ಬೋದು, 101 ಮುತ್ತಿನ ಪಲ್ಲಕ್ಕಿಗಳ ಉತ್ಸವ ಆಗ್ಬೋದು, ತಾವೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಇದೊಂದು ತುಂಬ ಸಂತೋಷದ ವಿಚಾರ. ಹಾಗೆ ಇದೊಂದು ಉತ್ಸವನ ನಡಿಬೇಕಾದ್ರೆ ಇದರ ಹಿಂದೆ ತುಂಬ ಪರಿಶ್ರಮ ಇರುತ್ತೆ. ಯಾಕೆಂದರೆ ಒಬ್ಬರಿಂದ ಆಗುವಂಥ ಕಾರ್ಯಕ್ರಮ ಅಲ್ಲ ಇದು. ಎಲ್ಲ ಕುಶಲಕರ್ಮಿಗಳು ಸೇರಿ ಒಟ್ಟಾಗಿ ತಾವೆಲ್ಲ ಸ್ವಂತ ಖರ್ಚಿನಿಂದ ಈ ಉತ್ಸವವನ್ನು ಮಾಡ್ತಾ ಬರ್ತಾ ಇರೋದು ಒಂದು ಸಂತೋಷದ ವಿಚಾರ. ಏಕೆಂದರೆ ನಾನು ಈಗಾಗಲೇ ನೋಡ್ತಾ ಇರ್ತೇನೆ, ಯಾವುದಾದ್ರೂ ಒಂದು ಫಂಕ್ಷನ್ ಮಾಡಬೇಕಂದ್ರೆ ಅದ್ರ ಹಿಂದೆ ತುಂಬ ಹಣ ಬೇಕಾಗುತ್ತೆ. ಆ ಹಣನ ಒದಗಿಸೋದು ತುಂಬ ಕಷ್ಟ ಆಗುತ್ತೆ. ಆದರೆ ಇಲ್ಲಿ ಆ ಥರ ಅದಕ್ಕೂ ಇದಕ್ಕೂ ಒಂದು ವ್ಯತ್ಯಾಸ ಇದೆ. ಏನಂದರೆ ಸ್ವಂತ ಖರ್ಚಿನಲ್ಲಿ ತಾವೆಲ್ಲ ಸ್ವಂತ ವಾಹನಗಳನ್ನು ತಗೊಂಡು ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಈ ಕಾರ್ಯಕ್ರಮನ ನಡೆಸ್ತಾ ಇರೋದು ಒಂದು ಸಂತೋಷದ ವಿಚಾರ. ಇದಕ್ಕೆ ತಮಗೆಲ್ಲ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಕಳೆದ ಬಾರಿ ನಾವು 1ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡಿದಾಗ ನಮ್ಮ ಶಾಸಕರು ಬಂದಿದ್ರು ಇಲ್ಲಿಗೆ. ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ, ನಮ್ಮ ಶಾಸಕರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಸಚಿವರು ಸಹ ಆಗಲಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದೊಂದು ನನ್ನ ಒಂದು ಮನವಿ. ಸರ್ಕಾರಕ್ಕೆ ಸಚಿವರಾಗ್ತಾರೆ ಅಂತ ತಾವೆಲ್ಲ ತಪ್ಪು ತಿಳಿಬೇಡಿ, ಸಚಿವರು ಆಗ್ತಾರೆ ಅಂತ ಹೇಳಿದೆ. ಆದರೆ ಮುಂದಿನ ದಿನಗಳಲ್ಲಿ ನಾವು ಕಳೆದ ಬಾರಿ ಬಂದಾಗ ಹಲವಾರು ಸಮಸ್ಯೆಗಳನ್ನ ತಾವೆಲ್ಲ ಶಾಸಕರ ಬಳಿ ತೋಡ್ಕೊಂಡಿದ್ರಿ. ಅದರಲ್ಲಿ ಕೆಲವು ಸಮಸ್ಯೆಗಳನ್ನ ನಾನು ಸಹ ತಮ್ಮ ಜೊತೆ ನಿಂತು ಬೆಂಗಳೂರಿನಲ್ಲಿ ಆಗ್ತಾ ಇರೋವಂಥ ಟ್ರಾಫಿಕ್ ಕಿರಿಕಿರಿನ ತಪ್ಪಿಸಲು ನಮ್ಮ ಶಾಸಕರ ಜೊತೆ ಸೇರಿ ಶಾಸಕರು ಹೇಳಿದ ಮಾರ್ಗದರ್ಶನದಲ್ಲಿ ನಾನು ಸಹ ಒಂದು ಸಣ್ಣ ಸಹಾಯ ಮಾಡಿದ್ದೆ. ತಮ್ಮೆಲ್ಲರ ಆಶೀರ್ವಾದ ನಮ್ಮ ಶಾಸಕರ ಮೇಲಿದ್ದು ಈಗಾಗಲೇ ನಮ್ಮ ಶಾಸಕರು 3ನೇ ಬಾರಿ ಶಾಸಕರಾಗಿದ್ದಾರೆ. ಈಗ ಕಳೆದ ಬಾರಿ ನಮ್ಮ ಶಾಸಕರು ಹೇಳಿದರು, ನಮ್ಮ ಸರ್ಕಾರ ಬಂದರೆ ತಮ್ಮ ಏನು ಸಮಸ್ಯೆಗಳಿದೆ ಸಂಪೂರ್ಣ ಸಮಸ್ಯೆಗಳನ್ನ ಯಾರೂ ಸಹ, ಏಕೆಂದರೆ ಹಲವಾರು ಕಾನೂನು ತೊಡಕುಗಳಿರ್ತವೆ, ಅದನ್ನೆಲ್ಲ ಬಿಟ್ಟು ಉಳಿದ ಸಮಸ್ಯೆಗಳನ್ನ ನಮ್ಮ ಶಾಸಕರು ನೀಗಿಸಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಶಾಸಕರಾದ ಶಿವಣ್ಣ ಸಾಹೇಬ್ರೆ ಮತ್ತು ಸ್ನೇಹಿತರಾದಂಥ ಮತ್ತು ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ಪದ್ಮನಾಭ ಅವರೇ, ಹರೀಶ್ ಗೌಡ್ರೆ ಮತ್ತು ಎಲ್ಲ ವೇದಿಕೆ ಮೇಲೆ ಉಪಸ್ಥಿತ ಇರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರೇ, ಆನೇಕಲ್ ಪಟ್ಟಣದ ಎಲ್ಲ ನಾಗರಿಕರೇ, ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ದಿನ. ಬರ್ತಾ ಇಲ್ಲ, ಸಂತೋಷದ ದಿನ. ಪಲ್ಲಕ್ಕಿ ಒಂದು ಸ್ವಯಂ ಪ್ರೇರಿತವಾಗಿ ಪಲ್ಲಕ್ಕಿಗಳನ್ನು ರೆಡಿ ಮಾಡಿಕೊಂಡು ಆನೇಕಲ್ ಪಟ್ಟಣದಲ್ಲಿ ಮೆರವಣಿಗೆಯನ್ನು ಮಾಡಿ ತಮ್ಮ ಒಂದು ಸಂತೋಷವನ್ನು ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ. ಇದು 2ನೇ ವರ್ಷದ್ದು ಅಂತ ತಿಳಿಯಿತು. ನಮ್ಮ ಶಾಸಕರು ಕೂಡ ಇದಕ್ಕೆ ತುಂಬ ಹೃದಯದಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಮುತ್ತಿನ ಪಲ್ಲಕ್ಕಿ ಉತ್ಸವ ಹಿಂಗೆ ಪ್ರತಿ ವರ್ಷ ನಡೀಲಿ ಅಂತೇಳಿ ಆಶಿಸ್ತೀನಿ.
ಆದರೆ ಎಲ್ಲೆಲ್ಲ ಒಂದು ಕಡೆ ನಮ್ಮ ಆನೆಕಲ್ಲು ಒಂದು ಒಳ್ಳೆಯ ಹೆಸರಿದೆ. ಒಂದು ಚಿಕ್ಕ ಚಿಕ್ಕ ಘಟನೆಗಳು ಒಂದು ಸಮಾಜದ ಶಾಂತಿಯನ್ನು ಒಂದು ಕದಡಿಸ್ತಾ ಇದ್ದಾವೆ. ಅವುಗಳನ್ನು ತಡೆಗಟ್ಟಲಿಕ್ಕೆ ನಮ್ಮೆಲ್ಲರ ಜೊತೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಸಹಕರಿಸಿ ಅಂತ ಕೇಳಿ ನಮಗೆ ಒಂದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸಿ, ಇವತ್ತು 2ನೇ ವರ್ಷದ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಮ್ಮ ನವೀನ್ರವರು, ಸಂಘದ ಅಧ್ಯಕ್ಷರು ಮತ್ತು ಉಲ್ಲಾಸ್ರವರು, ಎಲ್ಲ ತಂಡದ ಸದಸ್ಯರೆಲ್ಲರೂ ಕೂಡ ಸೇರಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ನನಗೆ ಅನಿಸಿದ ಪ್ರಕಾರ ಕಲೆಯನ್ನು ಅನಾವರಣ ಮಾಡುವಂಥ ಒಂದು ಉತ್ಸವ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಯಾಕಂದರೆ ಪಲ್ಲಕ್ಕಿಗಳೆಲ್ಲ ನೋಡ್ಕೊಂಬಂದೀವಿ ನಾವು. ಒಂದೊಂದು ಪಲ್ಲಕ್ಕಿ ಒಂದೊಂದು ಥರ ಅನಾವರಣ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಕಲೆ. ಅದನ್ನು ಅನಾವರಣ ಮಾಡುವಂಥದ್ದು ಇಲ್ಲಿ ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಎಷ್ಟೋ ಜನ ಇವತ್ತು ಪಲ್ಲಕ್ಕಿ ನಂಬ್ಕೊಂಡಿರ್ತಕ್ಕಂಥವ್ರು, ಪಲ್ಲಕ್ಕಿ ಮಾಡಿ ಅದನ್ನು ಬೇರೆ ಕಡೆಗೆ ಹೋಗಿ ಆ ಉತ್ಸವದಲ್ಲಿ ಭಾಗಿಯಾಗುವಂಥವ್ರು ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಅವರ ಜೀವನವೂ ಕೂಡ ತುಂಬ ಕಷ್ಟಕರವಾಗಿದೆ. ಈಗಾಗಲೇ ಎಲ್ಲ ಹೇಳ್ತಾ ಇದ್ರು, ಸರ್ಕಾರದಿಂದ ಏನಾದರೂ ಕೂಡ ಸಹಾಯ ಆಗಬೇಕು. ಈ ಒಂದು ಪಲ್ಲಕ್ಕಿ ಮಾಲೀಕರು ತುಂಬ ಕಷ್ಟದಲ್ಲಿದ್ದಾರೆ ಅಂತೇಳಿ ಹೋದ ಸಾರಿ ಬಂದಂಥ ಸಂದರ್ಭದಲ್ಲೂ ಕೂಡ ಹೇಳಿದರು, ನಮ್ಮ ಸರ್ಕಾರ ಬರಲೇನಪ್ಪ, ಏನಾದರೂ ಕೂಡ ಇದಕ್ಕೆ ಒಂದು ಕಾರ್ಯತಂತ್ರವನ್ನು ರೂಪಿಸೋಣ ಅಂತ ಹೇಳಿದ್ದೆ. ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅದು ಕಾನೂನಿನ ಚೌಕಟ್ಟಿನಡಿನಲ್ಲಿ ಏನಾದರೂ ಕೂಡ ಸಹಾಯ ಮಾಡುವಂಥದ್ದು ಆಗುತ್ತೆ ಅನ್ನೋದಾದರೆ ಅದನ್ನು ನಾನೇ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳ ಹತ್ರ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗಿ ಏನೇನೆಲ್ಲ ನಿಮಗೆ ಸಹಾಯ ಆಗ್ಬೋದು ಅಂತೇಳಿ ತಾವು ಹೇಳಿದ್ರೆ ಅದನ್ನು ನಾನೇ ಕರ್ಕೊಂಡೋಗಿ ಅದನ್ನು ಮಂತ್ರಿಗಳ ಹತ್ರ ಕುಂಡ್ರಿಸಿ ಮುಂದಿನ ದಿನಗಳಲ್ಲಾದರೂ ಕೂಡ ಅದು ಸಹಕಾರ ಆಗಬೇಕು, ಸಹಾಯ ಆಗಬೇಕು, ಅದಕ್ಕೆ ನಾನು ಸಹಾಯವನ್ನು ಮಾಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕೂಡ ನೋಡ್ತಾ ಇದ್ದೆ, ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೇನೆ. ಎಲ್ಲೋ ಜಾತ್ರೆ ಅಂದ ತಕ್ಷಣಕ್ಕೇ ಖುಷಿ. ನಮ್ಮೂರು ಜಾತ್ರೆ ಬರ್ತಾ ಇದೆ ಅಂದರೆ ಒಂದು ತಿಂಗಳು ಮುಂಚಿತವಾಗಿಯೇ ಪ್ರಿಪ್ರೇಷನ್ ಆಗ್ತಾ ಇದ್ವಿ, ನಮ್ಮೂರು ಜಾತ್ರೆ 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 ಅಂತೇಳಿ. ಯಾಕೆ ಅಂತೇಳಿದ್ರೆ ವರ್ಷಕ್ಕೆ ಒಂದು ಸಾರಿ ಬರುವಂಥ ಜಾತ್ರೆಗಳು ನಮಗೆ ಸಂತೋಷವನ್ನು ಕೊಡುವಂಥದ್ದು. ಅದರಲ್ಲಿ ಮುಖ್ಯವಾಗಿ ರಥ ಮತ್ತು ಪಲ್ಲಕ್ಕಿಗಳು. ಯಾವುದೇ ಒಂದು ಹ್ಯಾಂಡ್ ಬಿಲ್ ತಗೊಳ್ಳಿ, ಜಾತ್ರೆಗಳು ನಡೆಯುವಂಥ ಸಂದರ್ಭದಲ್ಲಿ ರಥೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವ ಅಂತಲೇ ಹೆಸರಿರ್ತದೆ. ಅಂದರೆ ನೈಟಲ್ಲಿ ಇವತ್ತು ರಾತ್ರಿ ಹೊತ್ತು ಈ ಒಂದು ಲೈಟಿನ ದೀಪದ ಅಲಂಕಾರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಖುಷಿ ಆಗ್ತದೆ. ಖುಷಿಯಾಗುವಂಥ ಸಂದರ್ಭದಲ್ಲಿ ಈ ಪಲ್ಲಕ್ಕಿ ಉತ್ಸವಗಳು ತಾವೆಲ್ಲರೂ ಕೂಡ ಏನು ಕಷ್ಟಪಟ್ಟು ಮಾಡ್ತಾ ಇರ್ತೀರಿ ಅದನ್ನು ಅನಾವರಣ ಮಾಡಿ ಇವಾಗ ನೋಡಿದ್ದಾರೆ. ಇಷ್ಟೆಷ್ಟೋ ಜನ ನಮ್ಮ ಆನೇಕಲ್ನವ್ರು ನೋಡಿರ್ತಾರೆ. ಇಲ್ಲಿ ಬೇರೆ ಬೇರೆ ಊರವ್ರು ಬಂದರೆ ಯಾವ್ಯಾವ ಚೆನ್ನಾಗಿದ್ದಾವೆ ಅಂತ ನೋಡ್ಕೊಂಡೋಗಿ ಮತ್ತು ಬೇರೆ ಜಾತ್ರೆಗಳಿಗೆ ಮತ್ತು ಉತ್ಸವಗಳಿಗೆ ಪಲ್ಲಕ್ಕಿ ಕಾರ್ಯಕ್ರಮಗಳಿಗೆ ತಗೊಂಡೋಗಿ ಅದರಿಂದ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ಎಲ್ಲ ಮುಖಂಡರು ಹೇಳ್ತಾ ಇದ್ರು, ತುಂಬ ಕಷ್ಟಪಟ್ಟು ಇಂದಿನ ದಿನಗಳಲ್ಲಿ ನಾವು ಈ ಒಂದು ಪಲ್ಲಕ್ಕಿಯನ್ನು ನಡೆಸ್ಕೊಂಡು ಬರ್ತಾ ಇದ್ವಿ ಅಂತೇಳಿ. ಅಷ್ಟೊಂದು ಸುಲಭ ಅಲ್ಲ. ಇವತ್ತು ಇಲ್ಲಿಂದ ಬೇರೆ ಕಡೆಗೆ ಹೋಗ್ಬೇಕಂದ್ರೆ ಅದಕ್ಕೆ ಕಷ್ಟ ಆಗ್ತದೆ, ಮತ್ತು ಅಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಕಷ್ಟ ಆಗ್ತದೆ. ಆದರೆ ಅವರು ಅಂದಿನ ಕಾಲದಲ್ಲಿ ನನ್ನ ಪ್ರಕಾರ ಒಂದೊಂದು ಪಲ್ಲಕ್ಕಿಗೆ ಏನು 50 ರೂಪಾಯಿ 100 ರೂಪಾಯಿ ಕೊಡ್ತಾಯಿದ್ರು ಅನಿಸುತ್ತೆ. 50 ರೂಪಾಯಿ 100 ರೂಪಾಯಿನೇ. ಇವಾಗ ಕನಿಷ್ಠ ಪಕ್ಷ ಒಂದೊಂದು ಪಲ್ಲಕ್ಕಿಗೆ 10,000 ರೂಪಾಯಿ ಆದರೂ ಸಿಗ್ತದೆ. 10,000ದಿಂದ 15,000 ಯಾವ್ಯಾವ್ದು ಸ್ವಲ್ಪ ಚೆನ್ನಾಗಿರ್ತದೆ. ಇವಾಗ ನೋಡಿ, ದೊಡ್ಡ ಪಲ್ಲಕ್ಕಿ ಇದೆ, ದೊಡ್ಡ ಪಲ್ಲಕ್ಕಿ ಸ್ವಲ್ಪ ಜಾಸ್ತಿ. ಆ ಕಡೆ ಚಿಕ್ಕ ಪಲ್ಲಕ್ಕಿ ಇದ್ರೆ ಸ್ವಲ್ಪ ಚಿಕ್ಕದ ಕಡಿಮೆ ಬೆಲೆಗೆ ತಗೊಂಡು ಹೋಗ್ತಾರೆ. ಈ ರೀತಿಯಾಗಿ ಕಷ್ಟಗಳು ತುಂಬ ಇದ್ದಾವೆ. ಈ ಕಷ್ಟಗಳಿಗೆ ಪರಿಹಾರವಾಗಿ ಸರ್ಕಾರದಿಂದ ಏನಾದ್ರು ಕೂಡ ಸಿಗಬೇಕು ಅನ್ನುವಂಥದ್ದು ನಮ್ಮ ಸಂಘದ ಎಲ್ಲ ಮುಖಂಡರ ಒಂದು ಒಕ್ಕೊರಲಿನ ಅಭಿಪ್ರಾಯ. ಅದಕ್ಕೆ ಪೂರಕವಾಗಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ನೀವು ಈ ಕಾರ್ಯಕ್ರಮ ಮಾಡೋದು ಬಿಡೋದಲ್ಲ. ಕಾರ್ಯಕ್ರಮ ಮಾಡಿದ ಮೇಲೆ ಇದಕ್ಕೆ ನಾವು ಏನೇನು ಅನುಕೂಲ ಪಡ್ಕೋಬೋದು ಸರ್ಕಾರದಿಂದ ಅಂತೇಳಿ ಅದು ನ್ಯಾಯಯುತವಾದಂಥ ಬೇಡಿಕೆ ಇರಬೇಕು, ಮತ್ತು ಕಾನೂನಿನಲ್ಲಿ ಬರುವಂಥ ಬೇಡಿಕೆ ಇರಬೇಕು. ಆ ರೀತಿಯಾಗಿ ಆದಾಗ ನಿಮ್ಮ ಜೊತೆಯಲ್ಲಿದ್ದು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡಲಿಕ್ಕೆ ನಾನು ತಯಾರಿರ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ,
ಇಂಥ ಕಾರ್ಯಕ್ರಮ ಇದು 2ನೇ ವರ್ಷದ ಕಾರ್ಯಕ್ರಮ. ತುಂಬ ಅದ್ಧೂರಿಯಾಗಿ ನಮ್ಮ ನವೀನ್ರವರು ಅವ್ರ ತಂಡದವರು ಎಲ್ಲರೂ ಕೂಡ ಮಾಡಿದ್ದಾರೆ. ಇದನ್ನು ಮುಂದುವರಿಸ್ಕೊಂಡು ಹೋಗಲಿ. ನಮ್ಮ ಸಹಕಾರ ಸಂಪೂರ್ಣವಾಗಿ ನಮ್ಮ ಜೊತೆಯಲ್ಲಿ ಇರ್ತದೆ. ಇವತ್ತು ನಮ್ಮ ಮಾಜಿ ಅಧ್ಯಕ್ಷ ಹೇಳ್ತಾ ಇದ್ರು, ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಪ್ರಥಮವಾಗಿ ನಮ್ಮ ತಾಲೂಕಿಗೆ ಆ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಸ್ಟಾರ್ಟ್ ಆದ ತಕ್ಷಣ ಮೊದಲನೇ ಅಧ್ಯಕ್ಷರು ನಮ್ಮ ಶ್ರೀನಿವಾಸರವರು. ನಾವೇನೇನೇ ಮುಖ್ಯಮಂತ್ರಿಗಳಿಗೆಲ್ಲ ಹೇಳಿ ನಮ್ಮ ಶ್ರೀನಿವಾಸರನ್ನೇ ಮಾಡಬೇಕು, ನಮ್ಮ ತಾಲೂಕಿನ ಒಬ್ಬರಿಗೆ ಪ್ರತಿನಿಧಿಯಾಗಿ ಕೊಡಬೇಕು ಅಂತ ಹೇಳಿದಾಗ ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿ ಅವತ್ತು ಅಧ್ಯಕ್ಷನಾಗಿ ಮಾಡಿದ್ರು. ಇವತ್ತು ಮತ್ತೆ ಇನ್ನೊಂದು ಸಾರಿ ಕೇಳ್ತಾ ಇದ್ದಾರೆ, ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀವಿ, ಮತ್ತೆ ಓಡಾಡಿ ಪ್ರಯತ್ನ ಮಾಡೋಣ ಅಂತೇಳಿ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮ ನಡೀಬೇಕು. ಜನರಲ್ಲಿ ಈ ಒಂದು ಟೆನ್ಷನ್ ಯುಗ ಇದು. ದಿನನಿತ್ಯ ನಮಗೆ ದಿನನೇ ಟೆನ್ಷನ್. ಮನುಷ್ಯನಿಗೆ ನೆಮ್ಮದಿನೇ ಇಲ್ಲ. ನೆಮ್ಮದಿ ಸಿಗಬೇಕಂದ್ರೆ ಸಂಗೀತ ಕೇಳಬೇಕು, ಮತ್ತು ಈ ಕಾರ್ಯಕ್ರಮಗಳಲ್ಲಿ ಜನರ ನಡುವೆ ಓಡಾಡ್ತಾ ಇರಬೇಕು. ಆವಾಗಲೇ ಮನುಷ್ಯನಿಗೆ ಏನು ಟೆನ್ಷನ್ ಅನ್ನೋದು ಇರ್ತದೆ ಅದು ಸ್ವಲ್ಪ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನೋಡಿ, ನೀವೆಷ್ಟೇ ಬೇಜಾರಲ್ಲಿರಿ, ಕೂತ್ಕೊಳ್ಳಿ ಒಂದು 5 ನಿಮಿಷ, ಒಳ್ಳೆ ಇಂಪಾದ ಹಾಡುಗಳನ್ನ ಕೇಳ್ತಾ ಇದ್ರೆ ಎಷ್ಟೋ ಟೆನ್ಷನ್ ಕಮ್ಮಿ ಆಗ್ತದೆ. ಈ ರೀತಿಯಾಗಿ ಈ ಕಾರ್ಯಕ್ರಮಗಳು ಕೂಡ ಅದೇ ರೀತಿಯಾಗಿ ನಡೀತಾ ಇದ್ದರೆ ನಮಗೆಲ್ಲ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ, ಸಂತೋಷ ಸಿಗ್ತದೆ. ಎಲ್ಲರೂ ಕೂಡ ಇದರಲ್ಲಿ ಭಾಗಿಗಳಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಆದ್ದರಿಂದ ಇಂಥ ಕಾರ್ಯಕ್ರಮ ನಡೆಸುವಂಥ ನವೀನ್ರವರು ಮತ್ತು ಅವರೆಲ್ಲ ಸ್ನೇಹಿತರು ಕೂಡ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಇವನು ಮಾಡ್ತಾ ಇದ್ದೀರಿ. ಮತ್ತು ನಿಮಗೆ ನಮ್ಮ ಸರ್ಕಾರದಿಂದ ಏನೇನು ಸಿಗಬೇಕು ಅಂತೇಳಿ ನೀವೆಲ್ಲ ಕೂತ್ಕೊಂಡು ಒಂದು ಸಭೆ ಮಾಡಿ ನಮ್ಮ ಗಮನಕ್ಕೆ ತೊಗೊಂಬಂದು ನಮ್ಮ ಜೊತೆಲಿ ಬನ್ನಿ. ಮಂತ್ರಿಗಳಿಗೆ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. ನಿಮ್ಮ ಒಂದು ಸಮಸ್ಯೆಗಳನ್ನು ಇಟ್ಟರೆ ಇವತ್ತು ನಾವು ಪ್ರಯತ್ನ ಪಟ್ಟರೆ ಮುಂದಿನ ದಿನಗಳಲ್ಲಿ ಅದರ ಒಂದು ಪ್ರತಿಫಲ ಸಿಗ್ತದೆ. ಸುಮ್ಮನೆ ಇದ್ದರೆ ನಾವೇನು ಮಾಡಲಿಕ್ಕಾಗಲ್ಲ. ಸಾಧನೆ ಮೊದಲನೇದ ಮೆಟ್ಲಾಗಿ ಪ್ರಯತ್ನ ಪಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಸಹಾಯ ಆಗ್ತದೆ ಅಂತ ಹೇಳ್ತಾ ನಿಮಗೆಲ್ಲರೂ ಕೂಡ ಶುಭವನ್ನು ಕೋರಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ರಥಮಾಲಿಕರು ಎಲ್ರಿಗೂ ಆಶೀರ್ವಿಸುತ್ತಾ, ಸುಮಾರು 12ನೇ ಶತಮಾನದಲ್ಲಿ ಗುಮ್ಮಳಾಪುರ ಐತಿಹಾಸಿಕವಾಗಿರತಕ್ಕಂಥ 101 ಬಾವಿ 101 ಕೆರೆ 770 ಶರಣರ ವಾಸವಾಗಿದ್ದ ನೆಲನಾಡಿಲಾಗಿರ್ತಕ್ಕಂಥ ಈಗ ಅದು ಹೆಸರು ಆನೇಕಲ್ನಲ್ಲಿ 2 ವರ್ಷದಿಂದ ಆಗ್ತಾಯಿದೆ. 101 ಪಲ್ಲಕ್ಕಿಗಳಲ್ಲೂ ಕೂಡ 101 ದೇವರುಗಳನ್ನ ಇಟ್ಟು ಪೂಜಿಸಿ ಅದು ಮುಖೇನ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರಲ್ಲೂ ಆನೇಕಲ್ನಲ್ಲಿ ಹೆಸರಾಂತವಾಗಿರ್ತಕ್ಕಂಥ ಸುಮಾರು 20-30 ವರ್ಷದ ಹಿಂದೆ ಆನೇಕಲ್ ಕರ್ಗ ಅಂದರೆ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬರ್ತಾಯಿದ್ರು. ಈ ಕರಕ್ಕೆ ಆನೇಕಲ್ ಕರ್ಗ ಅಂದರೆ ಹೆಸರುವಾಸಾಗಿತ್ತು. 2ನೇದು ಕೋಲಾರ ಕರ್ಗ ಅಂತ ಇತ್ತು. ಈಗ ಎಲ್ಲಕ್ಕಿಂತ ಹೆಸರಾಗಿರ್ತಕ್ಕಂಥ ನಮ್ಮ ಆನೇಕಲ್ನ ಚೌಡೇಶ್ವರಿ ಆನೆ ಮೇಲೆ ಅಂಬಾರಿ ಅನ್ನೋದು ಹೆಸರಾಗಿದೆ. ಮೈಸೂರಿನ ಒಂದಾದ 2ನೇದು ಆನೇಕಲ್ನಲ್ಲಿ ಅಂಬಾರಿ ಚೌಡೇಶ್ವರಿ ಹಬ್ಬ ಕೂಡ ದಸರಾ ಮಹೋತ್ಸವ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆಲ್ಲ ಕೂಡ ಸುಮಾರು 3 ವರ್ಷಗಳಿಂದ ಜನಪ್ರಿಯ ಶಾಸಕ ಶಿವಣ್ಣನವರು ಆನೇಕಲ್ ಕಡೆ ಗಮನ ಕೊಟ್ಟು ಈ ಕಾರ್ಯಕ್ರಮಗಳಿಗೆಲ್ಲ ಯಶಸ್ವಿಗೊಳಿಸುತ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಆನೇಕಲ್ನಿಂದ ಸದಸ್ಯಗಳು, ಗುರುವಾಂತ ಬಂಧುಗಳು ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ತಾರೆ. ಆ ರೀತಿಯಲ್ಲಿ ನಡೆಯೋದ್ರಿಂದ ನಾವು ಆಗಿದೆ. ಅದಕ್ಕಾಗಿಯೇ ನಾವೆಲ್ಲ ಆಯುಸ್ಸು, ಆರೋಗ್ಯ, ವಿದ್ಯೆ, ಬುದ್ಧಿ, ಸಕಲ ಸಂಪತ್ತು ಕೊಡಬೇಕಾದ್ರೆ ಇಂಥ ಕಾರ್ಯಕ್ರಮನ ಆಗಾಗ ಮಾಡ್ತಾ ಇರಬೇಕು. ಮಾಡ್ತಾ ಇದ್ದಾಗ ಮಾತ್ರ ನಮಗೆ ಒಳ್ಳೆಯ ದೇವರ ಆಶೀರ್ವಾದ ಇದೆ. ಈಡೇರಿಸ್ತೇವೆ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನದಿಂದ ನಿಮ್ಮೆಲ್ಲ ಕಾರ್ಯಕ್ರಮಗಳನ್ನ ನೀವೇ ಮಾಡ್ತಾ ಇರಿ. ನಾವು ಒಂದಿನ ಅವ್ರ ಮಿನಿಸ್ಟರ್ ಆದರೆ ಕರ್ಕೊಂಬಂದು ನಿಮ್ಗೆ ಏನೇನು ಸೌಲಭ್ಯಗಳು ಬೇಕೋ ಅದೆಲ್ಲ ಒದಗಿಸ್ಕೊಡ್ತೀವಿ. ಈ ಮೂಲಕ ಅವ್ರ ಮುಂದೆನೇ ಈ ಒಂದು ಆಶ್ವಾಸನೆ ಕೊಟ್ಟಿದ್ದೀವಿ. ಇದಕ್ಕೆ ದಯಮಾಡಿ ಶ್ರೀ ನಮ್ಮ ಸ್ವಾಮೀಜಿ ಶಿವಣ್ಣವರು ನಮ್ಗೆ ಅನುಗ್ರಹಿಸಬೇಕು ಅಂತ ಕೇಳ್ಕೊಂತ ಈ 2 ಮಾತನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಗೆಲ್ರಿಗೂ ಹೊಂದಿಸ್ತಾ ಈ ಎಲ್ಲ ಪಲ್ಲಕ್ಕಿ ಮಾಲೀಕರುಗಳಿಗೂ ನಮ್ಮ ಗುರುಗಳಾದಂಥ ಕೆಂಪರಾಜಣ್ಣವ್ರು ಹೇಳ್ತಾ ಇದ್ರು, ಸುಮಾರು 40 ವರ್ಷಗಳಿಂದ ಊಟ ಬಟ್ಟೆ ಬಿಟ್ಟು ಪಲ್ಲಕ್ಕಿ ಕಟ್ಟಿದ್ದೀವಿ, ನಮಗೇನಾದರೂ ಮಾಡಿ ಅಂತ. ಅಂದರೆ ಅವರೊಬ್ಬರಿಗೆ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಮಾಲೀಕರಿಗೆ ನಮ್ಮನ್ನೊಂದು ಕಡೆ ಗಮನಿಸಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಶಿವಣ್ಣವರು ಮಿನಿಸ್ಟರ್ ಆದರೆ ಮೊದಲೇ ಬಾರಿಗೆ ಸಮುದ್ರದಲ್ಲಿರ್ತಕ್ಕಂಥ ಎಲ್ಲ ಪಲ್ಲಕ್ಕಿ ಮಾಲೀಕರನ್ನ, ಕರ್ಪೂರಲ್ಲಿರ್ತಕ್ಕಂಥ ಎಲ್ಲ ಪಲ್ಲಕ್ಕಿ ಮಾಲೀಕರನ್ನ ಕರೆದು ಅವ್ರಿಗೆ ಏನೇನು ಬೇಕೋ ಎಲ್ಲ ಮಾಡಿಕೊಡುವಂಥ ಸಂಪೂರ್ಣ ಜವಾಬ್ದಾರಿನ ಬಿ ಪಿ ರಮೇಶ್ ಹೊತ್ಕೊತಾ ಇದ್ದಾರೆ. ತಾವು ದಯಮಾಡಿ ಸುಮ್ಮನೆ ಇರಬೇಕು. ಯಾಕೆ ಅಂದರೆ ಮಾಲೀಕರು ಏನು ಕಷ್ಟಪಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಪಲ್ಲಕ್ಕಿನಲ್ಲಿ ನಾನು ಕನಸು ಕಾಣ್ಕೊಂಡು ಹೋಗ್ತಾ ಇದ್ನಪ್ಪ. ಒಂದ್ಸಾರಿ ನಾನು ಪಲ್ಲಕ್ಕಿ ಕಟ್ಟಕ್ಕೆ ಒಂದು ಊರಿಗೆ ಹೋಗ್ಬೇಕಾದ್ರೆ ಆ ಒಂದು ಅನುಭವನ ಅವ್ರು ನನ್ನ ಹತ್ರ ಹೇಳಿದ್ದಾರೆ. ಅದು ಯಾವ ಥರ ಇರ್ತತೆ ಅಂದರೆ,
ಚಂದ್ರಲೋಕ ಸೂರ್ಯಲೋಕ ಮತ್ತು ನಮ್ಮ ಇವರು ಹೇಳ್ತಾ ಇದ್ರು ನಮ್ಮ ನಾಯಕರು ದೇವಲೋಕನೇ ನಮ್ಗೆ ಇಲ್ಲಿ ಕಳಿಸಿದ್ದಾರೆ ಅಂತ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಈ ಪಲ್ಲಕ್ಕಿ ಮಾಲೀಕರು ತನ್ನ ಸ್ವಂತ ಖರ್ಚಿನಲ್ಲಿ ಇವತ್ತು ಈ ದೇವಲೋಕವನ್ನು ಸೃಷ್ಟಿ ಮಾಡಿದ್ದಾರೆ. ಇದೇ ಥರ ಎಮ್ ಎಲ್ ಅವ್ರು ಆಗೋದಕ್ಕೂ ಕೂಡ ಅವರು ಇದೇ ಶ್ರಮವನ್ನು ವಹಿಸಿದ್ದಾರೆ. ನಮ್ಮ ಜೊತೆಲಿ ಕೆಲಸ ಮಾಡಿದ್ದಾರೆ. ಕರ್ಪೂರಲ್ಲಿರ್ತಕ್ಕಂಥ ಎಲ್ಲ ಪಲ್ಲಕ್ಕಿ ಮಾಲೀಕರು ಪ್ರತಿದಿನ ಈ ಎಲೆಕ್ಷನ್ ವಿಚಾರಗಳು ಬಂದಾಗ ನಮ್ಮ ಜೊತೆಲಿ ನಿಂತಿದ್ದಾರೆ. ಅವ್ರ ಜೊತೆಲಿ ನಾವು ನಿಲ್ತೀವಿ, ನಿಮ್ಗೆ ಏನು ಬೇಕಾದ್ರೂ ನಾವು ಸಹಕಾರ ಕೊಡ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ದಯಮಾಡಿ ಎಲ್ಲರೂ ಕೂಡ ಮಿನಿಸ್ಟರ್ ಆಗೋವ್ರಿಗೂ ದಯಮಾಡಿ ಸ್ವಲ್ಪ ಸಹಕರಿಸ್ಬೇಕು ಅಂತ ಕೇಳ್ಕೊಂತ ನನಗೆ ಮಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈ ದಿನ ಪಲ್ಲಕ್ಕಿ ಅನಾವರಣ ಮಾಡುವಂಥ ಕೆಲಸ ಅಂದರೆ ಅವರ ಒಂದು ಕಲೆನ ಅನಾವರಣ ಮಾಡುವಂಥ ಒಂದು ಕಾರ್ಯಕ್ರಮ. ಇದು ಎರಡನೇ ವರ್ಷದ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದಾರೆ. ಅವರ ಒಂದು ಕೆಲವೊಂದು ಬೇಡಿಕೆಗಳನ್ನು ಕೂಡ ನನ್ನ ಮುಂದೆ ಇಟ್ಟಿದ್ದಾರೆ. ನಾವು ಕೂಡ ಸರ್ಕಾರದ ಮಂತ್ರಿಗಳು ಯಾರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರನ್ನೂ ಕರ್ಕೊಂಡು ಹೋಗಿ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಇಂಥ ಕಾರ್ಯಕ್ರಮಗಳು ಅವಶ್ಯಕತೆ ಇದೆ. ಯಾಕೆಂತೇಳಿದ್ರೆ ಜನಸಾಮಾನ್ಯರಿಗೆ ಅವರ ಒಂದು ಕಲೆಯನ್ನು ಅನಾವರಣ ಮಾಡಿ ಅವರು ಯಾವ ರೀತಿ ಅಂತ ಒಳ್ಳೆ ಕಲೆಗಾರರು ಅನ್ನುವಂಥದ್ದನ್ನು ತೋರಿಸುವಂಥದ್ದು ತುಂಬ ಮುಖ್ಯ. ಅದನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಬೆಂಬಲ ಯಾವಾಗಲೂ ಇರ್ತದೆ. ಒಳ್ಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಮುತ್ತಿನ ಪಲ್ಲಕ್ಕಿ ಜೊತೆಯಲ್ಲೇ ಅವರು 101 ಪಲ್ಲಕ್ಕಿಗಳಲ್ಲೂ ಸಹ ಒಂದು ಎಲ್ಲ ದೇವತೆಗಳು ಹಾಗೂ ದೇವತೆಗಳನ್ನ ಪೂಜೆ ಮಾಡ್ತಾ ಅವರೆಲ್ಲ ಕುಂಬಳಾಪುರ, ಕರಮೂರು ಮತ್ತು ಆನೆಕಲ್ಪಟ್ಟಣ ಹೀಗೆ ಹಲವಾರು ಭಾಗಗಳಿಂದ ಬಂದು ಇಲ್ಲೇನು ಆಯೋಜನೆ ಮಾಡ್ತಾ ಇದ್ದಾರೆ. ಇದೊಂದು ತುಂಬ ಸಂತೋಷದ ವಿಚಾರ. ಈಗಾಗಲೇ ಆನೆಕಲ್ಪಟ್ಟಣದಲ್ಲಿ ತಿಮ್ಮರಾಯ ಸ್ವಾಮಿ ಜಾತ್ರೆ ಆಗ್ಬೋದು, ಮತ್ತು ಚೌಡೇಶ್ವರಿ ಉತ್ಸವ ಆಗ್ಬೋದು, ಹಾಗೆ ಹಲವಾರು ಕಾರ್ಯಕ್ರಮಗಳು ನಡೀತಾ ಇತ್ತು. ಈ ಕರಗದ ಉತ್ಸವ ಹೌದು. ಅದ್ರ ಜೊತೆಯಲ್ಲಿ ಇದು ಒಂದು ಸೇರ್ಪಡೆ ಆಗ್ತಾ ಇದೆ. 101 ಪಲ್ಲಕ್ಕಿಗಳು ಅವರ ಸ್ವಂತ ಖರ್ಚಿನಲ್ಲಿ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಅವರೆಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ದೇವರು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಪೋರ್ಟ್ ಮಾಡುವಂಥ ಎಲ್ಲ ಪೊಲೀಸ್ ಮಾಧ್ಯಮದವ್ರಿಗೂ ಹಾಗೂ KEB ಅವ್ರಿಗೂ ಆಮೇಲೆ ಪುರಸಭೆ ಇಲಾಖೆಗೂ ನಮ್ಮ ಧನ್ಯವಾದಗಳು ಹೇಳ್ತೀವಿ. ಮತ್ತು ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ನಮ್ಮ ಪುರಸಭೆಯಿಂದ ಭಾರಿ ನಮಗೆ ಅನುಕೂಲ ಆಗಿದೆ. ಅದಾದಮೇಲೆ ಜನತೆ, ಆನೇಕಲ್ ಜನತೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟು ನಮ್ಮ ಪಲ್ಲಕ್ಕಿ ಡ್ರೈವರ್ಸ್ಗಳಾಗ್ಬೋದು ಅಥವಾ ಹೆಲ್ಪರ್ಗಳಾಗ್ಬೋದು, ಅವರ ಸಹಕಾರದಿಂದ ನಾವು ಇಷ್ಟೆಲ್ಲ ಚೆನ್ನಾಗಿ ಕೆಲಸ ಮಾಡೋಕ್ಕಾಯಿತು. ಇದೇ ರೀತಿ ಅವ್ರಿಗೆ ಕೊಟ್ಟು ಮುಂದೆ ನಾವು ಇನ್ನೂ ಹೆಚ್ಚಾಗಿ ಕಾರ್ಯಕ್ರಮ ಮಾಡೋದಕ್ಕೆ
ಇದು ನಮಗೆ ಬೆಂಬಲ ಕೊಡಬೇಕು ಅಂತ ಈ ಮುಖಾಂತರ ನಿಮ್ಗೆ ಕೇಳ್ಕೊತೀವಿ. ಸರ್ ಬೆಳಗ್ಗೆ 8 ಗಂಟೆಯಿಂದ ಈಗ ನಿರಂತರವಾಗಿ 10 ಗಂಟೆವರೆಗೂ ಅನ್ನದಾನ ನಡೆದಿದೆ. ಸುಮಾರು 700-800 kg ಅಕ್ಕಿ ರೈಸ್ ಮಾಡಿದ್ದೀವಿ. ಅದಾದಮೇಲೆ ಊರು ತುಂಬ 101 ಪಲ್ಲಕ್ಕಿ ಮೆರವಣಿಗೆ ಇತ್ತು. ಅದಾದಮೇಲೆ ರಸಮಂಜರಿ ಕಾರ್ಯಕ್ರಮ. ಈ ರಸಮಂಜರಿ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳು ಬಂದಿದ್ದರು, ಸೆಲೆಬ್ರಿಟೀಸ್ ಕೂಡ ಬಂದಿದ್ದರು. ಇಷ್ಟೇಳಿ ನಮ್ಮ ಕಾಲ ಮುಗಿಸ್ತೀವಿ. ಮುತ್ತಿನ ಪಲ್ಲಕ್ಕಿ ಮತ್ತು ರಥಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 2ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಾಲೂಕಿನ ಜನತೆ, ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಮೊದಲು ಧನ್ಯವಾದ ಹೇಳ್ತೀನಿ. ಮತ್ತು ಇವು ನಮ್ಮ ಬೆಳಗ್ಗೆಯಿಂದ ಇವತ್ತು ಸುಮಾರು 101 ಪಲ್ಲಕ್ಕಿ ಮೆರವಣಿಗೆ ನಡೆಯಿತು ಆನೇಕಲ್ಲಲ್ಲಿ ವಿವಿಧ ಕಲಾತಂತ್ರಗಳ ಜೊತೆ. ಮತ್ತು ಎಲ್ಲ ದೇವರುಗಳಿಂದ ಕರ್ಕೊಂಡ್ಬಂದು ಇಲ್ಲಿ ನಿಲ್ಲಿಸಿ ಒಂದು ವೇದಿಕೆ ಕಾರ್ಯಕ್ರಮ ಮಾಡಿ, ಮತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ಅನ್ನದಾನ ನಡೆದಿದೆ. ಅದು ಸುಮಾರು ಖಾಲಿಯಾಗಿದೆ. ದಯವಿಟ್ಟು ಅದೊಂದೇ ನಮ್ಗೆ ಮೇಯ್ನ್ ಬೇಕಾಗಿದ್ದು, ಅನ್ನದಾನ ಆಗಬೇಕಾಗಿತ್ತು ಚೆನ್ನಾಗಿ ಅಂತ. ಅದು ಕೂಡ ಚೆನ್ನಾಗಿದೆ. ಮತ್ತು ಎಲ್ಲ ಪಲ್ಲಕ್ಕಿ ಮಾಲೀಕರು, ನಮ್ಮ ಡ್ರೈವರ್ಸು, ಸದಸ್ಯರು, ಪದಾಧಿಕಾರಿಗಳು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇಲ್ಲಿಂದ. ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕೂಗನ್ನು ಆಗೋಟ್ಟು ಬಂದಿದ್ದಂಥ ನಮ್ಮ ಶಾಸಕರು ಹಾಗೂ ವಿವಿಧ ನಮ್ಮ ಮುಖಂಡರುಗಳು ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವರ್ಷ ಕೂಡ ಇದೇ ಥರ ಮಾಡೋಕ್ಕೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ಈ ರೀತಿ ಈ ವರ್ಷ ಏನು ಅನುಕೂಲ ಮಾಡಿಕೊಟ್ರೆ ನೆಕ್ಸ್ಟ್ ವರ್ಷ ಅದೇ ಥರ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡ. ಮೊದಲಿಗೆ ನಾನು ಫಸ್ಟು ಈ ಪ್ರೆಸ್ ಮೀಟ್ ಮಾಡಿ ಫಸ್ಟೇ ಹೇಳಿದ್ದೆ ನಮ್ಮ ಮೇಯ್ನು ಮೀಡಿಯಾವರು ಅಂತ. ಯಾಕಂದರೆ ಅದು ಹೇಳ್ಕೊಳಕ್ಕಾಗಲ್ಲ, ಯಾರು ತಲುಪ್ಸೋಕ್ಕಾಗಿರೋ ವಿಚಾರ ನೀವು ತಲುಪಿಸ್ತೀರಾ. ಅದಕ್ಕಾಗಿ ನಿಮಗೆ ಆ ಕಾರಣದಿಂದ ನಮ್ಮ ಏನು ಪ್ರಿಂಟ್ ಮೀಡಿಯಾ ಆಗಿರಲಿ, ವಿಡಿಯೋ ಮೀಡಿಯಾ ಆಗಿರಲಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಆಗ ನಮ್ಮ ಪಲ್ಲಕ್ಕಿ ಮಾಲೀಕರು, ಸಂಘದ ಪದಾಧಿಕಾರಿಗಳು ಎಲ್ಲರಿಗೂ ತುಂಬ ಹೃದಯದ ನಾನು ವೈಯಕ್ತಿಕವಾಗಿ ಒಂದು ಧನ್ಯವಾದ ಹೇಳ್ತೀನಿ. ಅವರಿಗೆ ದೇವರು ಇಲ್ಲ ಸರ್, ನಮ್ಮ ಪೊಲೀಸವರು, RTO ಅವರು ಸುಮಾರು ನಾವು ಹೋದ ವರ್ಷ ಫಂಕ್ಷನ್ ಮಾಡಿದಾಗಿಂದ ಇದುವರೆಗೂ ಯಾರನ್ನೂ ಅಡ್ಡ ಹಾಕಿಲ್ಲ. ಯಾರೂ ನಮ್ಮನ್ನ ಅಡ್ಡ ಹಾಕಿಲ್ಲ. RTO ಅವರಾಗಿರಲಿ, ಪೊಲೀಸರಾಗಲಿ. ಹೋದ ವರ್ಷ ನಾವೇನು ಸಂಘಟನೆ ಮಾಡಿದ ಉದ್ದೇಶನೇ ಅದು. ಆವತ್ತಿಂದ ಇಲ್ಲಿವರೆಗೂ ನಮ್ಮ ಯಾರನ್ನೂ ಏನೂ ಮಾಡಿಲ್ಲ. ಆಮೇಲೆ ನಮ್ಮ ಶಾಸಕರು ನಮ್ಗೆ ಹೇಳಿದ್ದಾರೆ ಮುಂದಿನ ಸರಿ ಆದರೂ ಏನಾದರೂ ಮಾಡ್ತೀವಿ ಅಂತ. ಅವರು ಸಚಿವರಾಗಲಿ ಅಂತ ಆಶಿಸ್ತೀನಿ. ಈ ದೇವರುಗಳೆಲ್ಲರೂ ಕೇಳ್ಕೊತೀನಿ. ನಮ್ಮ ಶಾಸಕರು ಸಚಿವರಾಗಿ ನಮ್ಮ ಕಷ್ಟಕ್ಕೆಲ್ಲ ಆಗಲಿ ಅಂತ ನಾವು ಕೇಳ್ಕೊತೀವಿ. ಆಗಮಿಸಿದ ಎಲ್ಲ ನಮ್ಮ ಮಹಾಗಣ್ಯರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಈ ಮೂಲಕ. ಅದಕ್ಕೋಸ್ಕರ 2ನೇ ವರ್ಷ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರೋದು. ಬರೋ ವರ್ಷ ಜನ ನಮಗೆ ಇದೇ ಥರ ಪ್ರೋತ್ಸಾಹ ಕೊಟ್ಟರೆ ಮತ್ತೆ ಕಂಟಿನ್ಯೂ ಆಗಿ ಮಾಡಬೇಕು, ವರ್ಷ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಆದಷ್ಟು ನಮಗೆ ಜನ ಬೆಂಬಲ ಕೊಡಬೇಕು. ಮತ್ತು ಪೊಲೀಸ್ ಸಿಬ್ಬಂದಿ ಆಗ್ಬೋದು, ಮತ್ತು ಬೆಸ್ಕಾಂ ಆಗ್ಬೋದು, ಮತ್ತು ಮೀಡಿಯಾ ಆಗ್ಬೋದು, ಮತ್ತು ಪಲ್ಲಕ್ಕಿ ಮಾಲೀಕರಾಗ್ಬೋದು, ಪಲ್ಲಕ್ಕಿ ಮಾಲೀಕರ ಮಾಡ್ತಕ್ಕಂಥ ಕೆಲಸಗಾರರು ಇರ್ಬೋದು, ಯಾರೇ ಆಗ್ಬೋದು, ವರ್ಷ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ಜನ ಬಂದು ನಮಗೆ ಸಹಕಾರ ಕೊಟ್ಟಿರೋದ್ರಿಂದ, ನೀವು ಬಂದು ಸಹಕಾರ ಮಾಡಿರೋದ್ರಿಂದ ನಮ್ಗೆ ಅತಿ ಹೆಚ್ಚಾಗಿ ಖುಷಿ ಆಗಿದ್ದರಿಂದ ನೆಕ್ಸ್ಟ್ ಟೈಮ್ ಹಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ರಿ. ನಿಮ್ಮ ಸರ್ಕಾರ ಸದಾ ಸಿದ್ಧವಾಗಿ ಹಿಂಗೆ ಇರಬೇಕು. ಆದ್ದರಿಂದ ನಮ್ಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತೀವಿ. ಯಶಸ್ವಿಗೊಳಿಸಿದ್ದೀರಾ. ಜನತೆಗೆ ನಮ್ಮ ನಮಸ್ಕಾರಗಳು.